ಇದೇ ತಿಂಗಳು ಏಪ್ರಿಲ್ 26ನೇ ತಾರೀಕಿನಂದು ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಮತದಾನ. 14 ಕ್ಷೇತ್ರಗಳಲ್ಲಿ ಹಾಸನ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಿಂದಲೂ 26ನೇ ತಾರೀಕಿನ ದಿನದ ಮತದಾನದ ದಿನಾಂಕ ಏನು ನಿಗದಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಈ ದಿನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ನನ್ನ ತಂದೆ ತಾಯಂದಿರು ಯುವಕ ಮಿತ್ರರ ಆಶೀರ್ವಾದವನ್ನ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ತಮ್ಮಿಂದ ಪಡೆಯತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಏನು ಬಂದಿದ್ದೇನೆ. ಪ್ರಥಮವಾಗಿ ತಾವೆಲ್ಲ ಬೆಳಗ್ಗೆ 12-12:30 ಗಂಟೆಗೆ ಈ ಒಂದು ಮೆರವಣಿಗೆಗೆ ಭಾಗವಹಿಸಿ ಈಗಾಗಲೇ 4:45 ಗಂಟೆ ಆಗಿದೆ. ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ಕಾರಣ ಮಂಡ್ಯದಲ್ಲಿ ನಾನು ಇವತ್ತು ಬೆಳಗ್ಗೆ 7 ಗಂಟೆಯಿಂದ ನನ್ನ ಪ್ರವಾಸ ಏನು ಪ್ರಾರಂಭ ಮಾಡಿದೆ. KR-ಪೇಟೆಯಲ್ಲಿ ಸ್ವಲ್ಪ ಹೆಚ್ಚಿನ ಸಮಯವನ್ನು ನಾನು ಅಲ್ಲಿ ಕೊಡಬೇಕಾಯ್ತು. ಕಾರಣ ಅಲ್ಲಿ ಸುಮಾರು 25-30 ಸಾವಿರ KR-ಪೇಟೆಯ ತಂದೆ ತಾಯಂದಿರು ಸೇರಿ ಯಶಸ್ವಿ ಸಭೆಯನ್ನೇ ನೆರವೇರಿಸಿದ್ರು. ನಾನು ತರಾತುರಲ್ಲಿ ಬಿಟ್ಟು ಬರ್ಲಿಕ್ಕೆ ಆಗಲಿಲ್ಲ. ಕಾರಣ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನೇನು ಚುನಾವಣೆಗೆ ಅಲ್ಲಿಯ ಜನತೆಯ ಒತ್ತಡಕ್ಕೆ ಮಣಿದು ಸ್ಪರ್ಧೆ ಮಾಡಿದ್ದೇನೆ. ನಾನು ಪ್ರತಿ ಹಳ್ಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೇವಲ 8 ವಿಧಾನಸಭಾ ಕ್ಷೇತ್ರದ ತಾಲೂಕು ಕೇಂದ್ರದಲ್ಲಿ 8 ಸಭೆಗಳನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಮಯ ಕೊಟ್ಟಿದ್ದೇನೆ. ಇವತ್ತು KR-ಪೇಟೆಯಲ್ಲಿ 2ನೇ ಸಭೆಗೆ ಭಾಗವಹಿಸಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ನನ್ನ ಹಿರಿಯರನ್ನ, ಯುವಕರನ್ನ, ತಾಯಂದಿರನ್ನ ಕಾಯಿಸಿರ್ತಕ್ಕಂಥದ್ದಕ್ಕೆ ಕ್ಷಮೆಯನ್ನು ಕೋರಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ತಮ್ಮೆಲ್ಲರ ಆಶೀರ್ವಾದವನ್ನ ಪ್ರಥಮವಾಗಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಬಾಲಣ್ಣ ಅವರು ಮಾತನಾಡಿದ್ದಾರೆ, ರೇವಣ್ಣ ಅವರು ಮಾತನಾಡಿದ್ದಾರೆ. ವೇದಿಕೆ ಮೇಲೆ ಹಲವಾರು ಪಕ್ಷದ ಮುಖಂಡರಿದ್ದಾರೆ, ಹಿರಿಯ ನಾಯಕರುಗಳು, ಬಿಜೆಪಿ ಮತ್ತು ಜನತಾದಳದ ಮುಖಂಡರುಗಳಿದ್ದಾರೆ. ಎಲ್ಲರ ಹೆಸರನ್ನ ಈಗ ನಾನು ಹೇಳಲಿಕ್ಕೆ ಹೋದ್ರೆ ಸಮಯ ಮತ್ತೆ ದೂಡಬೇಕಾಗ್ತದೆ. ಈ ಸಭೆಯನ್ನು ಮುಗಿಸಿ ಕುಣಿಗಲ್ನಲ್ಲಿ ಇವತ್ತು ಇದೇ ತಾಲೂಕಿನ ಇದೇ ಮಣ್ಣಿನಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಸಂಬಂಧಿಕರಿರ್ಬೋದು, ಆದರೆ ನಾಡಿಗೆ ಅತ್ಯಂತ ದೊಡ್ಡ ಮಟ್ಟದ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಅವರು ರಾಜಕೀಯಕ್ಕೆ ಬರಬೇಕು ಅಂತ ಇರಲಿಲ್ಲ. ಆದರೆ ಕೇಂದ್ರದ ಬಿಜೆಪಿಯ ನಾಯಕರು, ಕೆಲವು ಮಾಧ್ಯಮದ ಸ್ನೇಹಿತರು ಸಹ ಅವರು 17 ವರ್ಷಗಳ ಜಯದೇವ ಆಸ್ಪತ್ರೆಯಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಗಮನಿಸಿ ನಮ್ಮಗಳ ಮೇಲೆ ಒತ್ತಡ ಹಾಕಿ ಅವರನ್ನ ಚುನಾವಣೆ ನಿಲ್ಲಿಸಲೇಬೇಕು ಅಂತ ಕೇಂದ್ರದ ನಾಯಕರು ನನಗೆ ಮನವಿ ಮಾಡಿದಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಇವತ್ತು ಚುನಾವಣೆಗೆ ಅಲ್ಲಿ ನಿಲ್ಲಿಸಿದ್ದೇವೆ. ಇದೇ ನಮ್ಮ ಚೂಳನಹಳ್ಳಿಯ ಈಗ ಬಾಲಣ್ಣ ಏನಿದ್ದಾರೆ ಅವರ ಅಣ್ಣ, ಅಂದರೆ ದೇವೇಗೌಡರ ಅಳಿಯ. ಇವತ್ತು ಆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ನರೇಂದ್ರ ಮೋದಿ ಅವರ ಇಮೇಜ್ ಒಂದು ಕಡೆ, ನಿಮ್ಮ ತಾಲೂಕಿನಲ್ಲಿ ಜನಿಸಿ ಈ ನಾಡಿನಲ್ಲಿ ಸುಮಾರು 85 ಲಕ್ಷ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಟ್ಟು 8 ಲಕ್ಷದ ಕುಟುಂಬದ ಹೃದಯ ಚಿಕಿತ್ಸೆಯನ್ನ ಮಾಡಿ ಅವರ ಪ್ರಾಣ ಉಳಿಸಿರ್ತಕ್ಕಂಥ ಈ ತಾಲೂಕಿನ ಮಗ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ನಾನು ಈ ಸಭೆಯನ್ನು ಮುಗಿಸಿದ ನಂತರ ಕುಣಿಗಲ್ಲು ಮತ್ತು ಕನಕಪುರ ಆ 2 ಕಡೆ ಸಭೆಯಲ್ಲಿ ಭಾಗವಹಿಸಬೇಕಾಗಿದೆ. ಅದರಿಂದ ನಾನು ಸೂಕ್ಷ್ಮವಾಗಿ ಒಂದು 2-3 ವಿಷಯಗಳನ್ನು ಹೇಳ್ತೇನೆ ಅಷ್ಟೇ. ಚನ್ನರಾಯಪಟ್ಟಣದ ಜನತೆ ಬಹುಶಃ ದೇವೇಗೌಡರ ರಾಜಕೀಯ ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದೇವೇಗೌಡರಿಗೆ ಬೆಂಬಲ ಕೊಟ್ಟಂತ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದೇನಿದೆ,
ಇದು ಪ್ರಥಮ ಸ್ಥಾನದಲ್ಲಿ ದೇವೇಗೌಡರ ಕಷ್ಟ ಸುಖದಲ್ಲಿ ಅವರನ್ನ ಬೆಳೆಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು ನಿಮ್ಮ ಶಕ್ತಿನೇ ದೇವೇಗೌಡರ ಶಕ್ತಿ. ಹಿಂದಿನ ನಾವು ಸಣ್ಣ ಮಕ್ಕಳಿದ್ದಾಗ ಇಲ್ಲಿಯ ರಾಜಕಾರಣ ನೋಡಿದ್ದೇವೆ. ಅವತ್ತೂ ಸಹ ಅವತ್ತಿನ ರಾಜಕಾರಣವನ್ನು ನಾವು ಸಣ್ಣ ಮಕ್ಕಳಾಗಿ ಗಮನಿಸಿದ್ದೇವೆ. ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ದೇವೇಗೌಡರ ಹೆಸರನ್ನ ಕೇಳಿದಾಗ ನೀವು ತೋರಿಸ್ತಕ್ಕಂಥ ಅಭಿಮಾನ ಪ್ರೀತಿಗೆ ನಾವು ಯಾರು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಕೆಲವು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಜನಾಂಗದ ಹಿರಿಯರು ಮಾತನಾಡ್ತಾ ಇದ್ರು. ನಾನು ಒಂದು ವಿಷಯವನ್ನ ಮಾಧ್ಯಮದ ಸ್ನೇಹಿತರಿಗೂ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಮಾತೆತ್ತಿದ್ರೆ ದೇವೇಗೌಡರ ಕುಟುಂಬದಲ್ಲಿ ಮಗ ಆಯಿತು, ಮೊಮ್ಮಗ ಆಯಿತು, ಸೊಸೆ ಆಯಿತು, ಇದೆಲ್ಲ ಹೇಳ್ತಾರೆ. ಈ ರಾಜ್ಯದಲ್ಲಿ ಯಾವೊಂದು ಮೀಸಲಾತಿಯ ವ್ಯವಸ್ಥೆನೇ ಇಲ್ಲದೆ ಇದ್ದಾಗ 83ನೇ ಇಸ್ವಿನಲ್ಲಿ ಪ್ರಥಮವಾಗಿ ಜಿಲ್ಲಾ ಪಂಚಾಯಿತಿಯ ರಚನೆ ಏನಾಯಿತು, ಬಹುಶಃ ಅವತ್ತು ರೇವಣ್ಣ ಅವರು ಹಳೆಕೋಟೆ ಹೋಬಳಿಯಿಂದ ಜಿಲ್ಲಾ ಪಂಚಾಯಿತಿಯ ಸದಸ್ಯರಿದ್ದರು. ಅವತ್ತು ದೇವೇಗೌಡರು ತೆಗೆದುಕೊಂಡಂಥ ನಿರ್ಧಾರ ಯಾವ ಮೀಸಲಾತಿ ವ್ಯವಸ್ಥೆ ಇರಲಿಲ್ಲ. ದಲಿತ ಸಮಾಜಕ್ಕೆ ಸೇರಿದಂಥ ಒಬ್ಬ MA ಪದವೀಧರ ಬಾಲಕೃಷ್ಣ ಅಂತಕ್ಕಂಥ ಒಬ್ಬ ವಿದ್ಯಾವಂತ ದಲಿತ ಸಮಾಜದ ಯುವಕನಿಗೆ ಮೀಸಲಾತಿಯ ವ್ಯವಸ್ಥೆ ಇಲ್ಲದೆ ಇದ್ದಂಥ ಒಂದು ಸಂದರ್ಭದಲ್ಲೂ ಹಾಸನದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂಥದ್ದು ಇದೇ ದೇವೇಗೌಡರು ಅಂತಕ್ಕಂಥದ್ದನ್ನ ದೇವೇಗೌಡರ ಕುಟುಂಬದ ಬಗ್ಗೆ ಚರ್ಚೆ ಮಾಡೋರು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮ ಕುರುಬ ಸಮಾಜದ ಮುಖಂಡರೊಬ್ಬರು ಮಾತನಾಡಿದ್ರು, ಬಹಳ ಚೆನ್ನಾಗಿ ಮಾತನಾಡಿದ್ರು ರಮೇಶ್ ಅವರು. ಚಿಕ್ಕಮಗಳೂರಿನಲ್ಲಿ ಅದೇ ಸಂದರ್ಭದಲ್ಲಿ ಒಕ್ಕಲಿಗರು ಒಬ್ಬರು BL ಸುಬ್ಬಮ್ಮ ಅಂತಕ್ಕಂಥವ್ರನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮಾಡಬೇಕು ಅಂತೇಳಿ ತೀರ್ಮಾನಗಳಾಗಿತ್ತು. ದೇವೇಗೌಡರು ಅಲ್ಲಿ ವೀಕ್ಷಕರಾಗಿ ಹೋದರು. ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಕುರುಬ ಸಮಾಜಕ್ಕೆ ಸೇರಿದಂಥವರು, ಅವರನ್ನ ಅವತ್ತು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರನ್ನ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆ ಮಾಡ್ತಕ್ಕಂಥಲ್ಲಿ ದೇವೇಗೌಡರು ತೋರಿಸಿದಂಥ ಎಲ್ಲ ಸಮಾಜಗಳ ಕೃಷ್ಣಮೂರ್ತಿಯವರು, ಆಮೇಲೆ ನಂತರ ಶಾಸಕರಾದರವರು ದೇವೇಗೌಡರು ಯಾವ ರೀತಿ ನಡ್ಕೊಂಡಿದ್ದಾರೆ ಇದನ್ನ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ದೇವೇಗೌಡರ ಈ ಒಂದು ಉದಾರತನಕ್ಕೆ ಶಕ್ತಿ ಕೊಟ್ಟವರು ಯಾರು? ಇದೇ ನಮ್ಮ ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕಾಗೋದಿಲ್ಲ. ದೇವೇಗೌಡರಿಗೆ ಕೊಟ್ಟಂತ ನಮ್ಮ ಒಕ್ಕಲಿಗ ಸಮಾಜದ ಶಕ್ತಿಯನ್ನ ಈ ನಾಡಿನಲ್ಲಿ ನೂರಾರು ಜನ ನಾಯಕರುಗಳನ್ನ ಸಣ್ಣ ಸಣ್ಣ ಸಮಾಜದಿಂದ ಇವತ್ತು ಗುರುತಿಸ್ತಕ್ಕಂಥ ಕೆಲಸ ದೇವೇಗೌಡರು ಮಾಡಿದ್ರೆ ಅದು ಹಾಸನ ಜಿಲ್ಲೆಯ ಮಹಾಜನತೆ, ಮಂಡ್ಯ ಜಿಲ್ಲೆಯ ಮಹಾಜನತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಸೂಕ್ಷ್ಮವಾಗಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಇವತ್ತು ಏನೇನು ನಡೀತಾ ಇದೆ ರಾಜಕಾರಣವನ್ನ ನೋಡ್ತಾ ಇದ್ದೀರಿ. 5 ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ರೆ ಕಾಂಗ್ರೆಸ್ ನಾಯಕರು ಇನ್ನೇನಾದ್ರೂ ಕಳೆದ 10 ತಿಂಗಳಲ್ಲಿ ಸಾಧನೆ ಮಾಡಿದ್ದೇವೆ ಅಂತ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರ ಕಲಾಪದಲ್ಲಿ, ಇಲ್ಲ ನಿಮ್ಮ ಸಭೆಗಳಿಗೆ ಏನ್ ನಡೀತಾ ಇದೆ ಚುನಾವಣೆಗೆ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಾರೆ ಅಷ್ಟೇ. ಅದರ ಜೊತೆಗೆ ಈಗ ಸಂವಿಧಾನದ ಬಗ್ಗೆ ಬೇರೆ ಶುರು ಮಾಡ್ಬಿಟ್ರಿ. ಈಗ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭೆಗೆ ಆಯ್ಕೆ ಆಗಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು ದಲಿತರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಹೇಳಬೇಕಾಗ್ತದೆ, ಅಂಬೇಡ್ಕರ್ ಅವ್ರನ್ನ ಲೋಕಸಭೆಗೆ ಪ್ರವೇಶ ಮಾಡಕ್ ಬಿಡ್ಲಿಲ್ಲ. ಕೊನೆಗೆ ಅವರು ವೆಸ್ಟ್ ಬೆಂಗಾಲ್ನಿಂದ ಅಲ್ಲಿದ್ದಂತ ಒಬ್ಬರು ರಾಜೀನಾಮೆ ಕೊಟ್ಟು ಸ್ಥಾನ ತೆರವುಗೊಳಿಸಿ ಪಕ್ಷೇತರವಾಗಿ ಅವರನ್ನು ಚುನಾವಣೆ ನಿಲ್ಲಿಸ್ತಾರೆ. ನಂತರ ಮಹಾರಾಷ್ಟ್ರದ 2 ಬಾರಿ ಲೋಕಸಭೆಗೆ ನಿಂತರೆ 2 ಬಾರಿನೂ ಅಂಬೇಡ್ಕರ್ ಅವರನ್ನ ಸೋಲಿಸಿದಂಥದ್ದು ಇದೇ ಕಾಂಗ್ರೆಸ್. ದಲಿತ ಸಮಾಜಗಳು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಈ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು. ಮೀಸಲಾತಿಯ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಈಗ ಚರ್ಚೆ ಮಾಡ್ತಕ್ಕಂಥ ಇದೇ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮೀಸಲಾತಿ ಕೊಡಬಾರದು ಅಂತೇಳಿ ವಿರೋಧ ಮಾಡಿದವರು ಇದೇ ಕಾಂಗ್ರೆಸ್ ಪಕ್ಷ. ಈಗ ನರೇಂದ್ರ ಮೋದಿ ಅವರು ಸಂವಿಧಾನವನ್ನ ಸಂಪೂರ್ಣವಾಗಿ ರದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ದಲಿತ ಸಮಾಜದ ನಮ್ಮ ಯುವಕರಿಗೆ ತಲೆ ಕೆಡಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ದಯವಿಟ್ಟು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ, ನರೇಂದ್ರ ಮೋದಿ ಅವರೊಬ್ಬರೇ ಅಲ್ಲ, ಅಂಬೇಡ್ಕರ್ ಅವರು ಮತ್ತು ಅವರ
ಸಮಿತಿಯ ಸದಸ್ಯರುಗಳು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದ ವ್ಯವಸ್ಥೆಯನ್ನ ಯಾವುದೇ ರಾಜಕಾರಣಿ ಯಾವುದೇ ಪಕ್ಷಗಳು ಅದನ್ನ ಬದಲಾವಣೆ ಮಾಡಲಿಕ್ಕೆ ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ದಲಿತ ಸಮಾಜಗಳು ಅರ್ಥ ಮಾಡ್ಕೋಬೇಕು. ಅದರ ಶಕ್ತಿ ಆ ರೀತಿ ಇದೆ. ಇದೆಲ್ಲ ಒಂದು ಭಾಗ. ಈಗ ನಿಮ್ಮ 5 ಗ್ಯಾರಂಟಿ, ನಾನು ಮೊನ್ನೆ ದಿನ ತುಮಕೂರಿನಲ್ಲಿ ಮಾತನಾಡಬೇಕಾದ್ರೆ ನಾನು ನಮ್ಮ ಹಳ್ಳಿಯ ತಾಯಂದರು ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಿಮಗೇನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಆ 2,000 ರೂಪಾಯಿ ಜೊತೆಗೆ ನಿಮ್ಮ 5 ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ನೀವುಗಳು ಯಾವ ಬೆಲೆಯನ್ನು ತೆರಬೇಕಾಗಿದೆ ಅಂತಕ್ಕಂಥ ಮಾತು ಹೇಳಿದ್ದೇನೆ. ಅಲ್ಲಿ ಹೇಳಿದೆ, ನನ್ನ ಹಳ್ಳಿಯ ತಾಯಂದರು ಈ ಒಂದು ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ದಾರಿ ತಪ್ಪುದರೇನೋ ಚುನಾವಣೆಯಲ್ಲಿ ಮತ ಕೊಡ್ಲಿಕ್ಕೆ ಅನ್ನೋದು ಹೇಳಿದ್ದೇನೆ. ನಾನು ಏನೋ ದೊಡ್ಡ ಮಹಾನ್ ಅಪರಾಧ, ಮಹಿಳೆಯರನ್ನ ಅವಮಾನ ಮಾಡಿಬಿಟ್ಟಿದ್ದೇನೆ, ಕ್ಷಮಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ಕುಮಾರಸ್ವಾಮಿ ಅವಮಾನ ಮಾಡಿಬಿಟ್ಟ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನವರು ಇನ್ನೊಂದು ಕತೆ ಶುರು ಮಾಡಿದ್ದಾರೆ. ಇದು ನನ್ನ ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೂತಿದ್ದೀರಿ, ನನ್ನ ಸಹೋದರಿಯರು ಕೂತಿದ್ದೀರಿ. ಇದನ್ನ ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನಿಮಗೆ 2,000 ರೂಪಾಯಿ ಇದೆಯಲ್ಲ, ಮುಸಲ್ಮಾನ್ ಬಂಧುಗಳಿಗೂ ಹೇಳ್ತೇನೆ, ಇವತ್ತು ಟ್ರಿಪಲ್ ತಲಾಕ್ ಇತ್ತಲ್ಲ, ನಿಮ್ಮನ್ನ ಮದುವೆ ಆದಂಥವರು ನಿಮ್ಮ ಸಮಾಜದಲ್ಲಿ ಯಾವಾಗ ಬೇಕಾದರೂ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ರು. ಅದೊಂದೇನೋ ಒಂದು ಕಾನೂನು ತಂದಿಟ್ಕೊಂಡು ಅದನ್ನು ರದ್ದು ಮಾಡಿ ಮುಸಲ್ಮಾನ್ ಸಮಾಜದ ಮಹಿಳಾ ನನ್ನ ತಾಯಂದರು ನೆಮ್ಮದಿಯ ಬದುಕನ್ನ ಇವತ್ತು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ನರೇಂದ್ರ ಮೋದಿ ಅವರ ಸರ್ಕಾರ. ಕಾಂಗ್ರೆಸ್ನ ಹೆಣ್ಣು ಮಕ್ಕಳಿಗೆ ಇವತ್ತು ಆ ಒಂದು ಬದುಕ್ತಕ್ಕಂಥ ನಿಮ್ಮ ಸ್ವಾತಂತ್ರ್ಯದ ಬದುಕನ್ನು ಕೊಡ್ಲಿಕ್ಕೆ ಇವ್ರು ಯಾರ ಕೈಲೂ ಆಗಲಿಲ್ಲ. ಇದನ್ನ ನಮ್ಮ ಮುಸಲ್ಮಾನ್ ತಾಯಂದವ್ರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಈ 5 ಗ್ಯಾರಂಟಿ ಕೊಡ್ತೀವಿ ಅಂತ ಏನು ಹೇಳಿದ್ರಲ್ಲ, 2,000 ರೂಪಾಯಿ ನಮ್ಮ ತಾಯಂದ್ರಿಗೆ. ಇಲ್ಲಿ ಹಲವಾರು ಜನ ನೀವು ಕೂತಿದ್ದೀರಿ, ಇಲ್ಲೆಲ್ಲ ನಮ್ಮ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಕೂತಿದ್ದೀರಿ. ಒಂದು ಕಾಲದಲ್ಲಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಏನಾದರೂ ಯಾರಾದರೂ ಕುಡಿಯೋ ಚಟ ಕಲ್ತಿದ್ರೆ ಊರೆಲ್ಲ ಮಲಗದ ಮೇಲೆ 12 ಗಂಟೆ ಮೇಲೆ ಸೈಲೆಂಟಾಗಿ ಹೋಗಿ ಕುಡಿದು ಬಂದು ಹೋಗಿ ಮನೇಲಿ ಮಲ್ಕೊಂಬಿಡೋರಿ. ಆ ರೀತಿಯ ಒಂದು ಬದುಕು ಅವತ್ತು ನಾವು ನೋಡ್ತಾ ಇದ್ವು ಚಿಕ್ಕ ವಯಸ್ಸಿನಲ್ಲಿ. ಇವತ್ತು ಸರ್ಕಾರಗಳು ಸರ್ಕಾರಕ್ಕೆ ಆದಾಯ ತರಬೇಕು ಅಂತೇಳಿ ಯಾವ ಹೆಚ್ಚುವರಿ ತೆರಿಗೆ ಹಾಕದೆ ಈ ರಾಜ್ಯದಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದೊಂದು ಕ್ಷೇತ್ರಕ್ಕೆ 400 ಕೋಟಿ 500 ಕೋಟಿ ದುಡ್ಡು ಕೊಟ್ಟಿದ್ದೇನೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ. ಅದಷ್ಟೇ ಅಲ್ಲ, ಇಲ್ಲಿ ತೆಂಗು ಬೆಳೆಗಾರರು ಇದ್ದೀರಿ. ಇಲ್ಲಿ ಇದೇ ನಮ್ಮ ಪಕ್ಕದ ಅರಸೀಕೆರೆ ತಾಲೂಕಿನ ಮಹಾನುಭಾವ ನಮ್ಮ ಜೊತೆ ಬೆಳೆಸೋದಲ್ಲ, ರೇವಣ್ಣವ್ರ ಪಾಪ ನಮ್ಮ ಬೆಳೆಸಿದ್ರು ಪಾಪ. ಅವರು ತೆಂಗಿನ ಗಿಡ ಬೆಳೆ ನುಸಿ ರೋಗ ಹೊಡೆದ್ಬಿಟ್ಟಿದೆ, ಪರಿಹಾರ ಕೊಡಲಿಲ್ಲ ಸರ್ಕಾರ ಅಂತೇಳಿ ತೆಂಗಿನ ಮರದ ಕೆಳಗೆ ಕೂತಿದ್ರು. ಪಾಪ ದೇವೇಗೌಡರು ರೋಗಿ ಅವ್ರಿಗೆ ಮಜ್ಜಿಗೆ ಕುಡಿಸಿ, ಎದ್ದೇಳಪ್ಪ ನಾನು ಏನಾದ್ರು ಮಾಡಿ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಪರಿಹಾರ ಕೊಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ಹೇಳಿಸಿದ್ರು. ಅದೊಂದು ಭಾಗ ಇರಲಿ, ಏನು ಹೋಗಲಿ. ಇವರೆಲ್ಲ ಹೋದ್ರಲ್ಲ, ತೆಂಗಿನ ನುಸಿ ರೋಗಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ದುಡ್ಡು ಕೊಟ್ರ? ನಾನು 2018 ಮುಖ್ಯಮಂತ್ರಿ ಆಗಿ ಅವ್ರ ಎಲ್ಲ ಕೊಟ್ಟು ಹಿಂಸೆ ಎಲ್ಲ ತಡ್ಕೊಂಡು 180 ಕೋಟಿ ತೆಂಗು ನುಸಿ ರೋಗಕ್ಕೆ 180 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟೆ. 180 ಕೋಟಿ. ಚನ್ನರಾಯಪಟ್ಟಣ ತಾಲೂಕಿನ ನಮ್ಮ ತೆಂಗು ಬೆಳೆಗಾರರಿಗೆ ಎಷ್ಟು ಪರಿಹಾರ ಬಂತು ಹೇಳಿ ದಯವಿಟ್ಟು? 35,000 ಜನಕ್ಕೆ 25 ಕೋಟಿ. ತೆಂಗು ಬೆಳೆಗಾರರಿಗೆ ಎಕರೆಗೆ 18,000 ರೂಪಾಯಿ ದೊರಕ್ತು. ನಮ್ಮ ಅರಸೀಕೆರೆ ಮತ್ತು ನಮ್ಮ ಚನ್ನರಾಯಪಟ್ಟಣಕ್ಕೆ ನುಸಿ ರೋಗಕ್ಕೆ ಸುಮಾರು 55 ಕೋಟಿ ಹಣ ನುಸಿ ರೋಗಕ್ಕೆ ಕೊಟ್ಟಂಥದ್ದು ನೀವು ಬೆಳೆಸಿದ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ನಿಮ್ಮ ಭಾವನೆಯನ್ನು ಇಟ್ಟುಕೊಂಡಿದ್ದೀರಿ, ನಾನು ತಂದು ಕೊಟ್ಟದ್ದು. ಇದು ನಮ್ಮ ರೈತರ ಬಗ್ಗೆ ನಮ್ಮ ಕಳಕಳಿ ಏನಿದೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಚರ್ಚೆಗಳು ನಡೆದಿದೆ ಜಿಲ್ಲೆ ಒಳಗೆ. ಇಲ್ಲ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ನಿರೀಕ್ಷೆ ಕೆಲಸ ಮಾಡಲಿಲ್ಲ ಅಂತ. ನಾನು ಇವತ್ತಾಲೆ ನೀವೆಲ್ಲ ತೀರ್ಮಾನ ಮಾಡಿದಿರಿ. ಆದರೂ ದೇವೇಗೌಡರು ಇವತ್ತು 91ನೇ ವಯಸ್ಸಿನಲ್ಲೂ ಯಾವ ರಾಜ್ಯಸಭೆಯಲ್ಲಿ ವೀಲ್ ಚೇರಲ್ಲಿ ಹೋಗಿ ಇವತ್ತು ಕಾವೇರಿ ನೀರಿನ ವಿಷಯದಲ್ಲಿ, ಪಕ್ಕದ ಉತ್ತರ ಕರ್ನಾಟಕದ ಅಲ್ಲಿಯ ನೀರಾವರಿ ವಿಷಯದಲ್ಲಿ, ರೈತರ ಒಂದು ಬೆಲೆ ಸಿಗದೆ ಇರತಕ್ಕಂಥದ್ದು, ಬರಗಾಲದ ಬಗ್ಗೆ
ಇವತ್ತು ಚರ್ಚೆ ಮಾಡ್ತಕ್ಕಂಥ ನೀವು ಶಕ್ತಿ ತುಂಬಿರ್ತಕ್ಕಂಥ ದೇವೇಗೌಡರ 91 ವರ್ಷದ ಹೋರಾಟ ಏನಿದೆ ಅವರನ್ನಾದರೂ ನೀವು ನೋಡಿ. ಜೊತೆಗೆ ನಾನು ರೇವಣ್ಣ ಅವರು ಈ ಜಿಲ್ಲೆಗೆ ಏನಾದರೂ ಕಿಂಚಿತ್ತು ಅಭಿವೃದ್ಧಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ಪ್ರಜ್ವಲ್ ರೇವಣ್ಣ ಅಂತ ತಲೆ ಕೆಡಿಸ್ಕೋಬೇಡಿ. ನೀವು ಬೆಳೆಸಿರೋ ನಿಮ್ಮ ಮನೆ ಮಕ್ಕಳು ನಾವು ಹೃದಯದಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ನಾವು ಸ್ಥಾನ ಕೊಟ್ಟಿರೋದು ಈ ಜಿಲ್ಲೆಯ ಜನತೆಗೆ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ನೀವು ಜನ್ಮ ಕೊಟ್ಟಂತ ನಿಮ್ಮ ಮನೆಯಲ್ಲಿ ಮಕ್ಕಳು ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಮಾಡಿ ಸ್ವಲ್ಪ ದಾರಿ ತಪ್ಪಿದ್ರೆ ಅವ್ರನ್ನ ತಿದ್ದಕ್ಕಂಥ ಕೆಲಸ ನೀವೇ ತಾನೇ ಮಾಡೋದು. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಒಂದು ಅವಕಾಶ ಕೊಡಿ ಅನ್ನೋದನ್ನ ಕೇಳಲಿಕ್ಕೆ ಇವತ್ತು ನಾನು ಹಾಸನ ಜಿಲ್ಲೆನಲ್ಲಿ 3ನೇ ಪ್ರವಾಸ ಇವತ್ತು ಮಾಡ್ತಾ ಇದ್ದೇನೆ. ಈ ಜಿಲ್ಲೆಗೆ ನಾವು ಯಾವುದೇ ರೀತಿಯ ಅಗೌರವ ತರ್ತಕ್ಕಂಥದ್ದಾಗಲಿ, ಈ ಜಿಲ್ಲೆಯ ಜನತೆಯ ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ರೈತರು, ಬಡವರು, ದೀನದಲಿತರ ಬದುಕನ್ನು ಸರಿಪಡಿಸಲಿಕ್ಕೆ ನಿಮ್ಮ ಶಕ್ತಿಯನ್ನು ದಾರಿ ರೀತಿ ಹೊರತು ನಮ್ಮ ಸ್ವಾರ್ಥಕ್ಕೆ ನಿಮ್ಮ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅನ್ನೋದನ್ನ ನೀವು ಬೆಳೆಸಿರ್ತಕ್ಕಂಥ ನಮ್ಮ ತಂದೆ ತಾಯಿದ್ರು ನಿಮ್ಮ ಮುಂದೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಇರಲಿಲ್ಲ, ಒತ್ತಡ ಹಾಕಿ ನನ್ನ ನಿಲ್ಲಿಸಿದ್ದಾರೆ. ಅದೇನೋ ಭಗವಂತನ ಇಚ್ಛೆ. ಒಂದು ಮಾತು ಹೇಳ್ತೇನೆ, ನಾನು ಬಹಳ ವಿಷಯಗಳನ್ನ ಮಾತಾಡೋದಕ್ಕೆ ವಿಷಯಗಳಿದೆ, ಅದೇ ಸಮಯದ ಅಭಾವ. ಇವತ್ತು ಕೊಬ್ಬರಿ ಬೆಲೆ ನನಗೆ ಸಮಾಧಾನ ಇಲ್ಲ. ಇದು ದೇವರ ಸಭೆ, ನಾನು ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ. ಅವತ್ತು ಏನು ನಡೀತು ಪ್ರಧಾನಮಂತ್ರಿಗಳ ಕಚೇರಿಗೆ ರೇವಣ್ಣ ಅವರು, ಇದೇ ಬಾಲಣ್ಣ ದೊಡ್ಡವ್ರನ್ನ ಕರ್ಕೊಂಡು ನಾವು ಹೋಗಿದ್ದು. ಕೊನೆಗೆ ನಾನು ದೊಡ್ಡವರು ಪ್ರಧಾನಮಂತ್ರಿಗಳ 3 ಜನ ಇದ್ದರು. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಇವತ್ತು ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥ ಎಷ್ಟು ಕೊಬ್ಬರಿಯನ್ನು ನಾವು ಬೆಳೀತಾ ಇದ್ದೇವೆ, ಎಷ್ಟು ಲಕ್ಷ ಟನ್ನು ನೀವು ಖರೀದಿ ಮಾಡೋದು ನಫೆಡ್ನಿಂದ ಎಷ್ಟು ಖರೀದಿ ಮಾಡ್ತಾ ಇದ್ದೀರಿ, ಅದರ ಬೆಲೆ ಏನು, ಮತ್ತೆ ನೀವು ಅದನ್ನು ಮತ್ತೇನು ಮಾರಾಟ ಮಾಡ್ತೀರಿ ಎಣ್ಣೆ ಉತ್ಪಾದನೆ ಮಾಡಲಿಕ್ಕೆ, ಅದರಲ್ಲಿ ನಿಮಗೆ 70% ದುಡ್ಡು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಅದರಿಂದ ಇವತ್ತು ಕೊಬ್ಬರಿ ಬೆಲೆಯನ್ನ ಕನಿಷ್ಠ 16-17 ಸಾವಿರ ರೂಪಾಯಿನ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದೇನೆ. ಆದರೆ ತರಾತುರಿನಲ್ಲಿ ಪಾಪ ನಿಮ್ಮ ಅರಸೀಕೆರೆ ಮಹಾನುಭಾವ ಅವನೊಂದು ಟೀಮ್ ಕರ್ಕೊಂಡು ಹೋದ, ಏನೋ ಒಂದು ರೇಟ್ ಕೊಡಿಸ್ಬಿಡ್ಬೇಕು ಅಂತ. ಇಲ್ಲಿ ಇವರೊಂದು ಕಡೆ ಏನೋ ಒಂದು ಪ್ರಯತ್ನ ಪಟ್ಟರು ಪ್ರಾಮಾಣಿಕವಾಗಿ. ಸ್ವಲ್ಪ ಸಮಯವನ್ನ ದುಡುಕ್ದೆ ಕೊಟ್ಟಿದ್ರೆ ಪ್ರಧಾನಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಕನಿಷ್ಠ 16,000-17,000 ಕ್ವಿಂಟಾಲ್ಗೆ ಇವತ್ತು ಕೊಬ್ಬರಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದೆ. ನಡೆದಿದೆ, ನನಗೆ ಸಮಾಧಾನ ಇಲ್ಲ. ಇವತ್ತೇನೋ 300 ರೂಪಾಯಿ 250 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಇಲ್ಲೆಲ್ಲ ಬಾಲಣ್ಣ ಹೇಳಿದ್ನೇನು, ಪ್ರಧಾನಮಂತ್ರಿಗಳೇ ಈ ಚುನಾವಣೆ ಆದಮೇಲೆ ಇನ್ನೂ 1 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿನ ಖರೀದಿ ಮಾಡ್ತಕ್ಕಂಥ ತೀರ್ಮಾನ ಮಾಡಿಸ್ತೀವಿ, ಮಾರಾಟ ಮಾಡಬೇಡಿ ಅಂತ ಹೇಳಿ ರೇವಣ್ಣ ಹೇಳಿದ್ನ ಬಾಲಣ್ಣ ಹೇಳಿದ್ರೆ ಗೊತ್ತಿಲ್ಲ. ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ. ನನಗಿರ್ತಕ್ಕಂಥದ್ದು ಇವತ್ತು ಪತ್ರಿಕೆ ಮೊನ್ನೆ ಓದ್ದೆ, ಮಾರಾಟ ಮಾಡಿದ್ದಾರೆ ಕೆಲವರಿಗೆ, ರೈತರು ಕೊಟ್ಟಿದ್ದಾರೆ, ಅದೆಂತ ನಿಮ್ಗೆ ಸ್ಲಿಪ್ ಕೊಟ್ಟವ್ರೆ, ಆ ಡೇಟ್ ಕೊಡ್ತೀವಿ ಸಹ ಹೋಗಿ ನೀವು ಕೊಬ್ಬರಿ ತಗೊಂಡು ಮಾರಾಟ ಮಾಡ್ತಿದ್ದೀರಿ. ಕಾನೂನು ಇರ್ತಕ್ಕಂಥದ್ದು, ನಫೆಡ್ನಲ್ಲಿ ನೀವು ಕೊಬ್ಬರಿ ಮಾರಾಟ ಮಾಡಿದ ತಕ್ಷಣ ನಿಮಗೆ ಇವತ್ತು ಕೇಂದ್ರ ಸರ್ಕಾರದ 12,500 ರೂಪಾಯಿ ಇರ್ಬೋದು, ರಾಜ್ಯ ಸರ್ಕಾರದಿಂದ 13,500 ರೂಪಾಯಿ ತಕ್ಷಣ ನಿಮ್ಗೆ ದುಡ್ಡು ಬರಬೇಕು. ರಾಜ್ಯ ಸರ್ಕಾರ 1,250 ಘೋಷಣೆ ಮಾಡಿದ್ದಾರೆ, 1 ರೂಪಾಯಿ ಇನ್ನೂ ಬಜೆಟ್ ಇಂದ ದುಡ್ಡನ್ನ ಕೊಟ್ಟಿಲ್ಲ, ನಿಮಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಅದು ಘೋಷಣೆ ಮಾಡಿ ಇಟ್ಟುಕೊಂಡವರು, ಅರ್ಥ ಮಾಡ್ಕೊಳ್ಳಿ. ಇದು ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ರಾಜ್ಯವನ್ನ ಎಲ್ಲಿಗೆ ಮುಂದಕ್ಕೆ ತಗೊಂಡು ಹೋಗ್ತಾನೆ ನಿಮ್ಗೆ ಯಾರು ನಿರೀಕ್ಷೆ ಇಟ್ಕೋಬೇಡಿ. ಇದನ್ನೇ ನಮ್ಮ ತಾಯಂದ್ರಿಗೆ ನಾನು ತುಮಕೂರಿನಲ್ಲಿ ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳಿ, ನಿಮ್ಮ ಮುಂದಿನ ಕುಟುಂಬಗಳಿಗೆ ಏನಾಗ್ತದೆ, ನಿಮ್ಮ ಬದುಕಿ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ತುಮಕೂರು ಸಭೆಯಲ್ಲಿ ನಾನು ಹೇಳಿದ್ದು. ಅದರಿಂದ ಇವತ್ತು ನನಗೆ ಪಾರ್ಲಿಮೆಂಟ್ ಹೋಗ್ತಕ್ಕಂಥ ದೇವರಿಚ್ಛೆ ಇದು. ನಾನು ನಿಲ್ಲಬೇಕು ಅಂತ ಇದ್ದವನಲ್ಲ. ಇವತ್ತು ನಾನು ಪಾರ್ಲಿಮೆಂಟಿಗೆ ದೇವರು ನನ್ನನ್ನು ಕಳಿಸ್ತಾ ಇರೋದು ಏನೋ ನಮ್ಮ ದೇಶದ ನನ್ನ ರೈತರು, ಬರೀ ನಾನು ರಾಜ್ಯದ ಬಗ್ಗೆ ಹೇಳಲ್ಲ, ದೇಶದ ನಮ್ಮ ರೈತರು MSP ದರದ ಬಗ್ಗೆ ಹಲವಾರು ವರ್ಷಗಳಿಂದ ಏನೊಂದು ಧರಣಿ ನಡೆಸ್ತಾರೆ. ಅದಷ್ಟೇ ಅಲ್ಲ, ಇವತ್ತು ನಮ್ಮ ರೈತರ ಸಂಕಷ್ಟ ಏನಿದೆ ಇದಕ್ಕೇನಾದರೂ ಒಂದು ಶಾಶ್ವತವಾದಂಥ ಪರಿಹಾರ ಇವತ್ತು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಮೊನ್ನೆ ಪ್ರಣಾಳಿಕೆ ಬಿಡುಗಡೆ ಮಾಡಿ
ಸ್ವಾಮಿನಾಥನ್ ಅವರು ರೆಕಮೆಂಡ್ ಮಾಡಿರ್ತಕ್ಕಂಥ ಅವರ ಏನೋ ಒಂದು ರೆಕಮೆಂಡೇಶನ್ ಇದೆ. ಇವತ್ತು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ 50% ಲಾಭ ದೊರಕಬೇಕು ಅಂತ ಹೇಳಿ ಸ್ವಾಮಿನಾಥನ್ ಅವರು 2004ನೇ ಇಸ್ವಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ವರದಿ. ಇವತ್ತು 2024ರಲ್ಲಿ ಇದ್ದೇವೆ. 20 ವರ್ಷ ಆಯ್ತು ಸ್ವಾಮಿನಾಥನ್ ಅವರು ನನ್ನ ರೈತರನ್ನ ಯಾವ ರೀತಿ ನೀವು ಉಳಿಸಬೇಕು ಅಂತ ಹೇಳಿ, ರೈತರ ಬೆಳೆಗೆ ಯಾವ ರೀತಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿ 2004, ಇವತ್ತು 20 ವರ್ಷ ಆಗಿದೆ. ಆ ವರದಿಯನ್ನು ಕೊಟ್ಟಾಗ ಇದೇ ಕಾಂಗ್ರೆಸ್ ಪಕ್ಷ 8 ವರ್ಷ ಅಧಿಕಾರ ನಡೆಸಿದ್ರು, ವರದಿ ಸ್ವೀಕಾರ ಮಾಡಿ. ಇವತ್ತು ರೈತರ ಬಗ್ಗೆ ಹೇಳ್ತಾ ಇದ್ದೀರಿ, ಆ ಅವರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ ಆ 8 ವರ್ಷ ಯಾತಿಗೆ ತರಲಿಲ್ಲ? ಅದನ್ನು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಯಾಕೆ ಇಟ್ಟಿದ್ರಿ? ಇನ್ನೊಂದು ಕಡೆ ಪಾಪ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಲ್ಲಿ 31 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ, ಸರ್ಕಾರಿ ಉದ್ಯೋಗಗಳನ್ನ ತುಂಬಿ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ರಾಹುಲ್ ಗಾಂಧಿ ಅವ್ರಿಗೆ ಹೇಳೋದು, ನೀವು ಸರ್ಕಾರ ಬಂದು 31 ಲಕ್ಷ ತುಂಬಿ ಸಂತೋಷ, ನಿಮ್ಮನ್ನು ಅಭಿನಂದಿಸೋಣ. ಇಲ್ಲಿ ನಮ್ಮ ರಾಜ್ಯದಲ್ಲಿ 2.25 ಲಕ್ಷ ಸರ್ಕಾರಿ ಉದ್ಯೋಗ ಖಾಲಿಯವೆ. ನಿಮ್ಮ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿದೆ. ಮೊದಲು ನಮ್ಮ ಹುಡುಗರಿಗೆ ಕೆಲಸ ಕೊಡ್ರಪ್ಪ, ಆಮೇಲೆ 31 ಲಕ್ಷ ತುಂಬಿಕೊಳ್ಳಿ. ಇಲ್ಲಿ ನಿಮ್ಮ ಸರ್ಕಾರದಲ್ಲಿ 2.25 ಲಕ್ಷ ಉದ್ಯೋಗ ಭರ್ತಿ ಮಾಡಿದೆ. ಈ ಬುರುಡೆ ಭಾಷಣ ಮಾಡ್ಕೊಂಡು ತಿರುಗ್ತಾ ಇದ್ದೀರಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಚುನಾವಣೆ, ಈ ಮೈತ್ರಿ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇರೋದು, ಈ ಮೈತ್ರಿಗೆ ನಾವು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕಲ್ಲ. ಈ ಮೈತ್ರಿಯ ಒಂದು ಸಹಕಾರದಲ್ಲಿ ನಮಗೆ ಸ್ವತಂತ್ರವಾದ ಸರ್ಕಾರ ನಾಡಿನ ಜನ ಕೊಡಲ್ಲ, ಕಷ್ಟ ಇದೆ. ಇವತ್ತು ಯಾರು ಸರ್ಕಾರ ಮಾಡ್ತಾರೆ ಅವ್ರ ಜೊತೆ ಸೇರಿ ಏನಾದರೂ ಮಾಡಿ ನಮ್ಮ ರೈತರ ಬದುಕನ್ನು ಸರಿಪಡಿಸ್ಕೊಡ್ಬೇಕು. ಇದಕ್ಕೋಸ್ಕರವಾಗಿ ಅವ್ರ ಜೊತೆ ಸರ್ಕಾರದಲ್ಲಿ ಇವತ್ತು ಈ ಮೈತ್ರಿಗೆ ಬೆಂಬಲ ಕೊಟ್ಟಿದ್ದೇವೆ. ನಾನು ನಿಮಗೆ ಮಾತು ಕೊಡ್ತೇನೆ, ನಮ್ಮನ್ನು ಬೆಳೆಸಿರ್ತಕ್ಕಂಥ ತಂದೆ ತಾಯಿದ್ರು ಈ ಜಿಲ್ಲೆಯ ಜನತೆ. ನಾನು ಹುಟ್ಟಿದ್ದು ಈ ಮಣ್ಣಲ್ಲಿ, ಬೆಳೆದಿದ್ದು ರಾಜಕೀಯವಾಗಿ ಶಕ್ತಿ ತುಂಬಿದ್ದು ರಾಮನಗರ ಜಿಲ್ಲೆನಲ್ಲಿ. ಇದನ್ನು ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬಿದವರು ಮಂಡ್ಯ ಜಿಲ್ಲೆನಲ್ಲಿ. ಇದೆಲ್ಲ ಇವತ್ತು ದೇವರಿಚ್ಛೆ ಇದೆ. 3ನೇ ಬಾರಿಗೆ ಹೃದಯದ ಒಂದು ಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬಂದು 2 ದಿನದಲ್ಲಿ ಇವತ್ತೇನು ಈ ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಮಾಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು ಡಾಕ್ಟರ್ CN ಮಂಜುನಾಥ್ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅವರು ನಮ್ಮ ಕುಟುಂಬದಲ್ಲಿ ನನ್ನ 3 ಬಾರಿ ಹೃದಯದ ಸಮಸ್ಯೆಗೆ ಇವತ್ತು ಜೀವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಅವ್ರ ಪಾಲಿದೆ. ಇವತ್ತು ರಾಜ್ಯದಲ್ಲಿ ಹಲವಾರು ಕುಟುಂಬಗಳ ಬದುಕನ್ನು ಸರಿಪಡಿಸ್ಕೊಟ್ಟಿದ್ರು. ನನಗೂ ದೇವರು ಕೊಟ್ಟಂತ ಈ ಒಂದು ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರ 3ನೇ ಆಪರೇಷನಲ್ಲಿ ಆ ಚೆನ್ನೈನ ಡಾಕ್ಟ್ರು ಇನ್ನು 15 ವರ್ಷ ನಿನಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾನೆ. ಇನ್ನು 15 ವರ್ಷ ಡಾಕ್ಟ್ರ್ ಹೇಳಿದಂಥ ರೀತಿಯಲ್ಲಿ ನನ್ನ ಬದುಕು ಈ ನಾಡಿನ ಜನತೆಯ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ತರಲಿಕ್ಕೆ ನನ್ನ ಜೀವನ ಮೀಸಲಿಟ್ಟಿದ್ದೇನೆ. ನಾನು ಇವತ್ತು ನಿಮ್ಮನ್ನು ಈ ಮುಂದೆ ಹೇಳ್ತಾ ಇರತಕ್ಕಂಥದ್ದು ಮೆಚ್ಚಿಸ್ಲಿಕ್ಕೆ ಹೇಳ್ತಾ ಇಲ್ಲ. ನಾನು ರಾಜಕೀಯಕ್ಕೆ ಆಕಸ್ಮಿಕವಾಗಿ ಬಂದವನು, ರಾಜಕೀಯಕ್ಕೆ ಬರಬೇಕು ಅಂತ ಇದ್ದವನಲ್ಲ, ದೇವರಿಚ್ಛೆ ಬಂದಿದ್ದೇನೆ. ಆದರೆ ಈ ಮಣ್ಣಿಗೆ ಹೋಗೋದಕ್ಕಿಂತ ಮುಂಚೆ ಯಾರು ದೇವೇಗೌಡರನ್ನ ಬೆಳೆಸಿದ್ದೀರಿ, ಅವರು 62 ವರ್ಷದಲ್ಲಿ ಕೇವಲ 4 ವರ್ಷ ಅವರು ನೀರಾವರಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಗಳಾದಂಥವ್ರು. ಕೇವಲ 4 ವರ್ಷ ಅಧಿಕಾರದಲ್ಲಿದ್ದು, ಇನ್ನು 58 ವರ್ಷ ವಿರೋಧ ಪಕ್ಷದಲ್ಲೇ ಇದ್ದರು. ಅವರ ಒಂದು ಕನಸೇನಿತ್ತು ಈ ದೇಶದ ಬಗ್ಗೆ, ನಮ್ಮ ಹಳ್ಳಿಯ ಜನರ ಬಗ್ಗೆ ಕನಸೇನಿಟ್ಟುಕೊಂಡಿದ್ರು, ನಮ್ಮ ಹಳ್ಳಿಯ ತಾಯಂದ್ರ ಬಗ್ಗೆ ಕನಸೇನಿಟ್ಟಿದ್ರು, ಅದನ್ನು ನಾವು ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಅವರ ಕನಸನ್ನು ನನಸು ಮಾಡಬೇಕು ಅಂತಲೇ ಆ ಭಗವಂತ ನನಗೆ ಒಂದು ಜೀವವನ್ನು ಕೊಟ್ಟಿದ್ದಾನೆ. ಇದು ನಾನು ತಿಳ್ಕೊಂಡಿರ್ತಕ್ಕಂಥ. ಅದನ್ನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ 2 ರಿಂದ 3 ಲಕ್ಷ ಮತದ ಅಂತರದಲ್ಲಿ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮ ಮನೆಯ ಮಗ ಅಂತಕ್ಕಂಥ ಏನೇ ಸಮಸ್ಯೆಗಳಿದ್ರು, ಲೋಪಗಳಿದ್ರು, ಅದೆಲ್ಲವನ್ನ ಕ್ಷಮಿಸಿ ಒಳ್ಳೆಯ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಿ ದೇವೇಗೌಡರು ಇನ್ನೂ ಒಂದು 5-6 ವರ್ಷ ನಮ್ಮ ಜೊತೆ ಬದುಕ್ತಕ್ಕಂಥದ್ದಕ್ಕೆ ಅವರಿಗೆ ಮಾನಸಿಕವಾದಂಥ ಶಕ್ತಿಯನ್ನ ತುಂಬಿಕೊಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.